ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಯಾಕೆ ಶ್ರುತಿ ಇದ್ದಕ್ಕಿದ್ದ ಹಾಗೆ ಮೌನ ಆಗ್ಬಿಟ್ಟ? May I serve you, sir? That's okay. We'll serve ourselves. I'll call you later. Okay, sir. ಇವತ್ತು ಮಾತೇ ಆಡಬಾರ್ದು ಅಂತ ತೀರ್ಮಾನ ಮಾಡಿದ್ಯಾ? ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಎದುರಿಗೆ ನೀನು, ನಮ್ಮಿಬ್ರು ಮಧ್ಯೆ ಮೌನ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಆರ್ ಯು ಹ್ಯಾಪಿ? ನನಗೆಷ್ಟು ಖುಷಿ ಆಗ್ತಿದೆ ಅಂತ ಮಾತಲ್ಲಿ ಹೇಳೋದಕ್ಕಾಗ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕಂಡ ಕನಸು ನನಸಾಗಿ ನಾನು ಎದುರುಗಡೆ ಇದೆಯೇನೋ ಅಂತ ಅನಿಸ್ತಿದೆ. ಆ್ಯಕ್ಚುಲಿ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಿನ್ನ ಹತ್ರ ಸಾರಿ ಕೇಳೋದಕ್ಕೆ. ಸಾರಿನಾ? ಸಾರಿ ಕೇಳೋಂಥ ತಪ್ಪು ನೀನೇನು ಮಾಡಿದ್ಯಾ? ತುಂಬ ದಿನದಿಂದ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ಶ್ರುತಿ. ನಾನೇನು ಮಾಡ್ತಿದ್ದೀನಿ, ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ. ಅವತ್ತು ನೀನು ತಮಾಷೆಗೆ ಅಂತ ಕಾಲ್ ಮಾಡಿದಾಗ ನಾನು ನಿನ್ನ ಮೇಲೆ ಕೂಗಾಡಿದೆ, ಬೈದೆ. ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ನನಗೆ ಗೊತ್ತು. ಬೈದೋನ್ ನಾನು, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೇಕಾದ್ರೆ ಬೈಸ್ಕೊಂಡೋಳು ನೀನು. ಪಾಪ ನಿನಗೆ ಎಷ್ಟು ನೋವಾಗಿರ್ಬಾರ್ದು. ಐ ಆಮ್ ಸಾರಿ ಶ್ರುತಿ, ಪ್ಲೀಸ್ ನನಗೆ ಕ್ಷಮಿಸು. ಚಂದು, ನೀನು ಅವತ್ತು ಫೋನ್ ಮಾಡಿದ್ಯಲ್ಲ ಜಗಳ ಆದ್ಮೇಲೆ, ನಿನ್ ಧ್ವನಿ ಕೇಳಿದ ತಕ್ಷಣ ನಾನು ಎಲ್ಲ ಮರ್ತೋದೆ. ನೀನ್ ಯಾಕೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಯೋಚನೆ ಮಾಡ್ತಿದ್ಯಾ? ಚಂದು, ನಿಂಗೊಂದು ನಿಜ ಗೊತ್ತಾ? ತುಂಬಾ ಪ್ರೀತಿಸೋರು ತುಂಬಾ ಜಗಳ ಆಡ್ತಾರಂತೆ. ಸಾಮಾನ್ಯವಾಗಿ ಹುಡುಗಿರ್ಗೆ ಅವ್ರ ಪ್ರೀತಿಸೋ ಹುಡುಗ ಸಿಟ್ಟು ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗತ್ತೆ. ಯಾಕೆ ಗೊತ್ತಾ? ಸಿಟ್ಟು ಕಡಿಮೆ ಆದ್ಮೇಲೆ ಅವನ್ ಬಂದ್ ತಪ್ಪಾಯ್ತು ಅಂತ ಕೇಳೋದು, ಮುದ್ದು ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ, ಇಷ್ಟ ಆಗತ್ತೆ. ಅದ್ರಲ್ಲೂ ನೀನ್ ಸಿಟ್ಟು ಮಾಡ್ಕೊಂಡಾಗ ತುಂಬಾ ಇಷ್ಟ ಆಗತ್ತೆ. ತುಂಬಾ ಮುದ್ದ ಕಾಣಿಸ್ತೀಯ. ಹುಡುಗರು ನಾಚ್ಕೊಂಡಾಗ ತುಂಬಾ ಸುಂದರವಾಗಿ ಕಾಣ್ತಾರೆ ಅಂತ ಓದಿದ್ದೆ, ಇವತ್ತು ನೋಡ್ದಂಗಾಯ್ತು. Will you just shut up, ಶ್ರುತಿ? ಚಂದು, ಪ್ರಪಂಚದಲ್ಲಿ ನನ್ಗಿಂತ ಅದೃಷ್ಟವಂತ ಇನ್ಯಾರೂ ಇಲ್ಲ ಅಂತ ಅನ್ಸ್ತಿದೆ ನನಗೆ. ಯಾಕೆ? ಅದಕ್ಕೆ ಒಂದಲ್ಲ ಎರಡಲ್ಲ 1000 ಕಾರಣಗಳಿದೆ. ಎಷ್ಟೋ ಜನ ಪ್ರೇಮಿಗಳು ಪ್ರೀತಿಸ್ತಾರೆ, ಆದ್ರೆ ಅವ್ರ ಪ್ರೇಮ ಸಾರ್ಥಕ ಆಗಲ್ಲ. ಕೊನೆ ತನಕ ಅವ್ರ ಪ್ರೇಮಿಗಳಾಗೆ ಉಳ್ಕೊಂಡ್ಬಿಡ್ತಾರೆ. ಪ್ರೀತಿಸೋದೇ ಯಾರನೋ, ಮದ್ವೆ ಆಗೋದೇ ಇನ್ಯಾರನೋ. ಕೆಲವರು ಪ್ರೀತಿಸಿದ ಸಿಹಿ ನೆನಪಲ್ಲೇ ಬದುಕ್ತಾ ಇರ್ತಾರೆ. ಇನ್ ಕೆಲವರು ಅದೇ ಕಹಿ ನೆನಪಾಗಿ ಉಳ್ಕೊಂಡ್ಬಿಡತ್ತೆ. ಆದ್ರೆ ನಾನೆಂತ ಭಾಗ್ಯವಂತೆ ನೋಡು, ನಾನ್ ಪ್ರೀತಿಸಿದ ಹುಡುಗನ ಜೊತೆನೆ ನನ್ ಮದ್ವೆ ಆಗ್ತಿದೆ. ಅದು ಅಲ್ಲದೆ ನಮ್ ತಂದೆ ತಾಯಿ ಆಶೀರ್ವಾದನೂ ಇದೆ. ಹೌದು ಶ್ರುತಿ, ನೀನು ಹೇಳ್ತಿರೋದು ನಿಜ. ನಾನು ಪ್ರೀತಿಸಿದ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂದಾಗ ನಮ್ಮ ಮನೆ ರಣರಂಗ ಆಗೋಗಿತ್ತು ಗೊತ್ತಾ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಮ್ಮ ನನ್ನ ವಿರುದ್ಧವಾಗಿ ಮಾತಾಡಿದಾಗ ನನ್ನ ಕಾಲ್ ಕೆಳಗೆ ಭೂಮಿ ಬಾಯಿ ಬಿಟ್ಟಂಗಾಯ್ತು.
ಯಾರು ಎಷ್ಟೇ ವಿರೋಧಿಸಿದ್ರು ನಾವಿಬ್ರು ಮದುವೆ ಆಗ್ತಿದೀವಿ ಅನ್ನೋ ಸತ್ಯ ಬೇರೆ. ಆದ್ರೆ ಅವ್ರ ಮನ್ಸಿನ ನೋವು ನಿರಂತರವಾಗಿ ಕೊನೆ ತನಕ ನಮ್ಮ ಜೊತೆನೇ ಇರ್ತಿತ್ತು. ಸದ್ಯ ಹಾಗಾಗ್ಲಿಲ್ಲ, ಅದೇ ದೊಡ್ಡ ಸಮಾಧಾನ. ಆ ವಿಷಯದಲ್ಲಿ ನಾವಿಬ್ರು ಅದೃಷ್ಟವಂತರು. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಚಂದು. ಯಾವಾಗ ನಮ್ಮ ಎಂಗೇಜ್ಮೆಂಟ್ ಆಗುತ್ತೋ, ಯಾವಾಗ ಮದುವೆ ಆಗುತ್ತೋ, ಯಾವಾಗ ರಿಸೆಪ್ಷನ್ ಮುಗಿಯುತ್ತೋ ಅಂತ. ನನಗೂ ಹಾಗೆ ಅನಿಸ್ತಿದೆ ಶ್ರುತಿ. ಯಾವಾಗ ಮದುವೆ ಆಗುತ್ತೋ, ಯಾವಾಗ ರಿಸೆಪ್ಷನ್ ಮುಗಿಯುತ್ತೋ, ಯಾವಾಗ ಹನಿಮೂನ್. ವಿಲ್ ಯು ಪ್ಲೀಸ್ ಶಟ್ ಅಪ್? ಚಿನ್ನು ಚಿನ್ನು ಚಿನ್ನು, ಅಪ್ಪಾಜಿ ಏನಾದರೂ ಬೇಕಿತ್ತಾ? ನನಗೇನು ಬೇಡ. ನಿಂದು ಊಟ ಆಯ್ತಾ ಅಂತ ಕೇಳೋಣ ಅಂತ ಬಂದೆ. ಇನ್ನೂ ಇಲ್ಲ ಅಪ್ಪಾಜಿ, ಅಕ್ಕ ಬರ್ತಾಳೆ ಅಂತ ಕಾಯ್ತಿದ್ದೆ. ಗೊಂಬೇನು ಕಾಯಬೇಡ, ಅವಳು ಊಟ ಮಾಡ್ಕೊಂಡೇ ಬರ್ತಾಳೆ. ನೀನು ಊಟ ಮಾಡಿ ಬೇರೆ ಏನೇ ಕೆಲಸ ಇದ್ರೂ ಬೆಳಗ್ಗೆ ಮಾಡು. ಏನು ಕೆಲಸನೂ ಬಾಕಿ ಇಲ್ಲ ಅಪ್ಪಾಜಿ, ಎಲ್ಲ ಮುಗ್ದೋಯ್ತು. ನಿನಗೇನೋ ಹೇಳ ನೀನು ಮಾಡಿದ ಪಲ್ಯ ತುಂಬ ಚೆನ್ನಾಗಿತ್ತು. ಆದ್ರೆ ನನಗೆ ಸಿಗಲಿಲ್ಲ, ಬರೀ ನಿಮ್ಮ ಅಮ್ಮನೇ ತಿಂದ್ಬಿಡ್ಲಿ ಅಲ್ಲ. ಅಯ್ಯೋ ಅದಕ್ಕೇನಂತೆ, ಈಗಲೇ ಒಂದು ನಿಮಿಷದಲ್ಲಿ ಮಾಡ್ಕೊಂಬರ್ತೀನಿ. ಒಂದು ನಿಮಿಷ ಇರಿ. ಇರು, ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ನೀನು ಊಟ ಮಾಡಿ ಮಲ್ಕೊ. ಓಕೆ ಅಪ್ಪಾಜಿ, ಗುಡ್ ನೈಟ್. ಗುಡ್ ನೈಟ್. ಚಂದು, ನಾವು ಕನ್ಸ್ಕೊಂಡ ಹಾಗೆ, ನಾವು ಅಂದ್ಕೊಂಡಾಗೆ ನಮ್ಮ ಸಂಸಾರ ಶುರು ಆಗ್ತಿದೆ. ಆದ್ರೆ ನಾನು ನಿನಗೊಂದು ಮಾತು ಹೇಳಬೇಕು ಚಂದು. ಈ ಸಲ ಸಿಗ್ದಾಗ ಹೇಳೋಣ ಅಂತ ಅನ್ಕೊಂತಿದ್ದೆ. ಆದ್ರೆ ನಾವು ಪ್ರತಿ ಸಲ ಸಿಗ್ದಾಗ್ಲೂ ನಂಗೆ ಹೇಳೋದಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಈಗಲೂ ಹೇಳಬೇಕೋ ಹೇಳಬಾರ್ದು ಅಂತ ಹಿಂದೂ ಮುಂದೆ ನೋಡ್ತಾ ಇದ್ದೀನಿ. ನಿನ್ ಮಾತು ನನಗೆ ತುಂಬಾ ಆಶ್ಚರ್ಯ ತರ್ತಿದೆ ಶ್ರುತಿ. ನೀನು ನನ್ನ ಹತ್ರ ಹೇಳ್ಕೊಳಕ್ಕೆ ನಿನ್ನ ಮನ್ಸು ಹಿಂಜರಿತಿದೆ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತದೆ. ನನ್ನ ನಿನ್ನ ನಡುವೆ ಹೇಳ್ಕೊಳಕ್ ಆಗದೆ ಇರೋ ಮಾತಾ? ನೀನ್ ಈ ಮಾತು ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ನೀನ್ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಮುಂದೆ ಮುಚ್ಚಿಡೋದಿಲ್ಲ ಅಂತಾನೂ ಗೊತ್ತು. ಆದ್ರೆ ನನ್ನ ಮನ್ಸಿನ ಆತಂಕ ನಿನ್ನ ಹತ್ರ ಯಾಕೆ ಹೇಳ್ಕೊಳ್ಳೋದಿಕ್ಕಾಗ್ತಿಲ್ವೋ ನನಗೆ ಗೊತ್ತಿಲ್ಲ. ಆತಂಕನ? ಯಾವ ವಿಷಯಕ್ಕೆ ಆತಂಕ ಶ್ರುತಿ? ಈಗ ತಾನು ನೀನೇ ಹೇಳ್ದೆ ನಾವು ಬಯಸಿದ ಬದುಕು ನಮಗ್ ಸಿಗ್ತಿದೆ ಅಂತ. ಪ್ರೀತಿಸಿದ್ ನಾವು ಮದುವೆ ಆಗ್ತಾ ಇದೀವಿ, ಇದಕ್ಕೆ ನಮ್ಮಿಬ್ರು ಮನೆಯವ್ರ ಒಪ್ಪಿಗೆ ಕೂಡ ಇದೆ. ಆಮೇಲೆ ನಮ್ ಕಂಪ್ನಿನೂ ನಿರಾತಂಕವಾಗಿ ನಡೀತಿದೆಯಲ್ಲ, ಯಾವ ವಿಷಯಕ್ಕೆ ಆತಂಕ ಮತ್ತೆ ನಿಂಗೆ? ಗೊತ್ತಿಲ್ಲ ಚಂದು, ಇದ್ದಕ್ಕಿದ್ದಾಗೆ ಭಯ ಶುರು ಆಗಿದೆ. ವಿಚಿತ್ರ ಕಲ್ಪನೆಗಳು. ನಾವಿಬ್ರು ಮದ್ವೆ ಆಗಲ್ಲ ಅನ್ನೋ ಭಯ ಶುರು ಆಗಿದೆ. ನಾವಿಬ್ರು ಎಲ್ಲಿ ದೂರ ಹೋಗ್ಬಿಡ್ತೀವೋ ಅಂತ ಆತಂಕ ಕಾಡ್ತಿದೆ ಕಣೋ. ಆ ಕೆಟ್ಟ ಕಲ್ಪನೆಗಳನ್ನ ನಾನು ಎಷ್ಟೇ ದೂರ ಮಾಡಿದ್ರು ಮತ್ತೆ ಮತ್ತೆ ಬಂದು ಕಾಡ್ತಿದೆ ಕಣೋ. ತುಂಬಾ ಭಯ ಆಗ್ತಿದೆ ಚಂದು. ಇದನ್ನೆಲ್ಲ ಇಷ್ಟು ದಿನ ನನ್ನ ಹತ್ರ ಯಾಕೆ ಹೇಳಿಲ್ಲ ಶ್ರುತಿ? ಇಂಥ ಕಲ್ಪನೆಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗ್ಲೇ ಕಡಿಮೆ ಆಗೋದು. ಈಗ ನಾವು ಅನ್ಕೊಂಡಿದ್ದೆಲ್ಲ ಆಗ್ತಾನೆ ಇದ್ದಾಗ ಇಂಥ ಕಲ್ಪನೆಗಳು ಬರೋದು ಸಹಜನೇ. ನಮ್ಮ ಕನಸುಗಳಿಗೆ ಏನಾದರೂ ಆಗ್ಬಿಟ್ರೆ ಅನ್ನೋದು ಭಯ ಇರುತ್ತೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ ಬಿಡು. ಇಂಥ ಕಲ್ಪನೆಗಳು ಬಂದಾಗ ಭಯ ಬೀಳ್ಬಾರ್ದು, ಅದ್ರ ಬದಲು ನಕ್ಬಿಡ್ಬೇಕಷ್ಟೆ. ನೋಡು, ನನ್ನಿಂದ ನಿನ್ನನ್ನು ಯಾರೂ ದೂರ ಮಾಡಕ್ ಸಾಧ್ಯ ಇಲ್ಲ. ನಾವಿಬ್ರು ಹುಟ್ಟಿರೋದೇ ಒಟ್ಟಿಗೆ ಬದುಕೋದಕ್ಕೆ. ಈಗ ನಿನ್ ಮಾತು ಕೇಳಿ ನನ್ನ ಮನ್ಸಿಗೆ ನಿರಾಳ ಆಗ್ತಿದೆ ಚಂದು. ಈಗ ನೆಮ್ಮದಿಯಿಂದ ಊಟ ಮಾಡು, ನಾನೇ ತಿನ್ನಿಸ್ತೀನಿ. ಓಕೆ?
ಕುಮುದ, ಇದೆಲ್ಲ ಆಗ್ಬೇಕು ಅಂದ್ರೆ ಚಂದನ್ ಮದುವೆ ನಡಿಬೇಕು. ಯಾವ ಕಾರಣಕ್ಕೂ ಮದುವೆ ನಿಂತು ಹೋಗಲ್ಲ ತಾನೆ? ಮನೋಜ್, ಅನಗತ್ಯವಾಗಿ ಯಾಕೆ ಏನೇನೋ ಯೋಚನೆ ಮಾಡ್ತೀಯಾ? ಆ ರೀತಿ ಏನೂ ಆಗಲ್ಲ. ಚಂದು ಎಂಗೇಜ್ಮೆಂಟ್ಗೆ ಮನೆಯವರೆಲ್ರಿಗೂ ನಾನೇ ಬಟ್ಟೆ ತಗೊಂಡು ಬಂದಿದ್ದೀನಿ. ಈ ಜಗತ್ನಲ್ಲಿ ಚಂದು ಮತ್ತೆ ಶ್ರುತಿ ಮದುವೆನ ಯಾರಿಂದನೂ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನೀನ್ ಹೇಳ್ದಾಗೆ ಎಲ್ಲ ನಡೆದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಕೆಲವು ಸಲ ಮದುವೆ ಮನೇಲಿ ಇನ್ನೇನ್ ತಾಳಿ ಕಟ್ಟಬೇಕು ಅನ್ನುವಾಗ ಎಷ್ಟೋ ಮದುವೆಗಳು ನಿಂತು ಹೋಗಿದಾವೆ. ಅದಕ್ಕೆ ಹೇಳಿದೆ ಅಷ್ಟೇ. ಅಪ್ಪ ಮನೋಜ್, ಏನೆಲ್ಲ ಯೋಚನೆ ಮಾಡ್ತೀಯ ನೀನು? ಈ ಕುಮುದ ಇರೋ ತನಕ ಚಂದು ಮದುವೆ ನಿಂತು ಹೋಗಲ್ಲ, ಆಯ್ತಾ? ಓಕೆ. ಮನೋಜ್, ತುಂಬಾ ಹೊತ್ತಾಯ್ತು. ರಾತ್ರಿ ಲೇಟಾಗಿ ಮನೆಗೆ ಹೋದ್ರೆ ಇನ್ನು ಅಮ್ಮ ಪ್ರಶ್ನೆ ಮಾಡ್ತಾಳೆ. ನಾ ಹೊರಡ್ತೀನಿ. ನಿಜ, ನಿಂತರ ಮದುವೆ ಆಗದೆ ಇರೋ ಹುಡುಗಿರು ಮನೆ ಬಿಟ್ಟು ಜಾಸ್ತಿ ಹೊತ್ತು ಇರಬಾರ್ದು. ಆಯ್ತಾಯ್ತು, ನಡಿ ಹೋಗೋಣ. ಇರೋ, ಬಿಲ್ ಬರಲಿ. ನೀನ್ ಬಿಲ್ ಬೇರೆ ಕೊಡ್ಬೇಕು. ಅಪ್ಪ, ಬಿಲ್ನ ನಾನೇ ಕೊಡ್ತೀನಿ, ಆಯ್ತಾ? ಒಂದ್ ನಿಮಿಷ, ವಾಶ್ರೂಮ್ ಹೋಗಿ ಬರ್ತೀನಿ. ಓಕೆ, ಹೋಗ್ಬಾ. ಏ ಚಂದು, ಇದು ನಿಮ್ ಕಾರ್ ಅಲ್ವಾ? ಅರೆ ಹೌದು, ಬೆಳಿಗ್ಗೆ ಕುಮ್ದತ್ತೆ ತಗೊಂಡೋಗಿದ್ರು. ಮೋಸ್ಟ್ಲಿ ಅವರು ಇದೇ ಹೋಟ್ಲಿಗೆ ಬಂದಿರ್ಬೇಕು ಅನ್ಸುತ್ತೆ. ವಾವ್, ನೈಸ್. ಕುಮುದ ಚಿಕ್ಕಿನೂ ಇದೇ ಹೋಟೆಲ್ ಅಲ್ಲಿ ಇದ್ದಾರಾ? ಕಾಯಣ್ವಾ. ಹೀಗೆ ಇನ್ನು ಎಷ್ಟು ದಿವಸ ಕುಮುದ? ನೋಡು, ಒಟ್ಟಿಗೆ ಇರೋ ಟೈಮಲ್ಲಿ ಬಿಟ್ಟು ಹೋಗ್ತೀಯಾ? ಮನೋಜ್, ನಿನ್ಗೆ ಹೇಳಿದ್ದನ್ನೇ ಎಷ್ಟು ಸರಿ ಹೇಳಬೇಕು? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ನಾನು ಮಾಡಿರೋ ಪ್ಲಾನ್ನ ಶುರು ಮಾಡುವಂಥ ಸಮಯ. ಇಂಥ ಟೈಮಲ್ಲಿ ನೀನು ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ನಾವಿಬ್ರು ಮದುವೆ ಆಗಿರೋ ವಿಷಯ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮ ಕತೆ ಮುಗೀತು ಅಷ್ಟೆ. ಅಯ್ಯೋ, ಅದನ್ನೆಲ್ಲ ಬಿಟ್ಟು ಹಾಕು. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಒಟ್ಟಿಗೆ ಇದ್ರೆ ಆಗೋಯ್ತು. ಏಯ್, ಒಂದ್ ನಿಮಿಷ, ನನ್ನ ಮೊಬೈಲ್ ಬಿಟ್ಟು ಬಂದಿದ್ದೀನಿ. ನೀನು ಪಾರ್ಕಿಂಗ್ ಲಾಟಲ್ಲಿರು, ನಾನು ಬರ್ತೀನಿ. ಓಕೆ. ಏ ಚಂದು, ಚಿಕ್ಕಿ,